ಓಂ ಶ್ರೀ ಮಾತ್ರೆ ನಮಃ. ನಮಸ್ಕಾರ ಸ್ನೇಹಿತರೆ, ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾರ್ತೀಕ ಪೌರ್ಣಿಮಾ. ಕಾರ್ತೀಕ ಮಾಸದಲ್ಲಿ ಬರುವ ಪೌರ್ಣಿಮಾ ಅಂದರೆ ಕಾರ್ತೀಕ ಪೌರ್ಣಿಮಾ. ಈ 2024 ಕಾರ್ತೀಕ ಪೌರ್ಣಮಿ ಯಾವಾಗ ಬಂದಿದೆ, ಶುಭ ಮುಹೂರ್ತ ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಈ ವಿಡಿಯೋ ಪೂರ್ತಿ ನೋಡಿ, ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ, ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾರ್ತೀಕ ಪೌರ್ಣಮಿ ದಿನದಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ಆಳವಾದ ದಾನ ವಿಶೇಷ ಮಹತ್ವವನ್ನು ಹೊಂದಿದೆ. ಈ ದಿನದಂದು ಶುಭ ಮುಹೂರ್ತದಲ್ಲಿ ನದಿಯಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿ ತನ್ನೆಲ್ಲ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂದು ನಂಬಲಾಗಿದೆ. ಹೆಚ್ಚುವರಿಯಾಗಿ ಈ ಮಂಗಳಕರ ದಿನದಂದು ಅಗತ್ಯವಿರುವವರೆಗೆ ದಾನ ಮಾಡುವುದನ್ನು ಸಹ ಹೆಚ್ಚು ಶಿಫಾರಸು ಮಾಡಲಾಗಿದೆ. ಈ 2024 ಕಾರ್ತೀಕ ಪೌರ್ಣಮಿ ಯಾವಾಗ ಬಂದಿದೆ ಅಂದರೆ, ಕಾರ್ತೀಕ ಪೌರ್ಣಮಿ ಈ ಕಾರ್ತೀಕ ಮಾಸದಲ್ಲಿ ನವೆಂಬರ್ 15, 2024 ಶುಕ್ರವಾರ ಬಂದಿದೆ. ಪ್ರಾರಂಭ ಸಮಯ ಅಂದರೆ ನವೆಂಬರ್ 15 ಶುಕ್ರವಾರ ಬೆಳಿಗ್ಗೆ 6:20ಕ್ಕೆ ಪ್ರಾರಂಭವಾಗುತ್ತದೆ. ನವೆಂಬರ್ 16 ಶನಿವಾರ ಮಧ್ಯಾಹ್ನ 2:58ಗೆ ಕೊನೆಗೊಳ್ಳುತ್ತದೆ. ಕಾರ್ತೀಕ ಪೌರ್ಣಮಿ ಪೂಜಾ ವಿಧಾನ. ಕಾರ್ತೀಕ ಪೌರ್ಣಮಿಯಂದು ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದು ಮತ್ತು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಈ ದಿನ ಸರಿಯಾದ ಸಮಯಕ್ಕೆ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ತೊಳೆದು ಹೋಗುತ್ತದೆ ಎಂದು ನಂಬಿಕೆ. ಅಲ್ಲದೆ ಬಡವರಿಗೆ ದಾನ ಮಾಡುವುದನ್ನು ಈ ದಿನದಂದು ಮಂಗಳಕರ ಆಚರಣೆ ಎಂದು ಪರಿಗಣಿಸಲಾಗುತ್ತದೆ. ಕಾರ್ತೀಕ ಪೌರ್ಣಮಿಯ ಹಂತದ ಪೂಜಾ ವಿಧಾನ ಯಾವ ರೀತಿ ಮಾಡ್ಕೋಬೇಕು ಅಂತ ಇಲ್ಲಿದೆ ನೋಡಿ. ಕಾರ್ತೀಕ ಪೌರ್ಣಮಿಯಂದು ಬೆಳಿಗ್ಗೆ ಬೇಗ ಎದ್ದಬೇಕಾಗುತ್ತದೆ. ನಿಮ್ಮ ಮನೆಯನ್ನು ಸ್ವಚ್ಛಗೊಳಿಸಿ ಮತ್ತು ಸೂರ್ಯ ದೇವರಿಗೆ ನೀರನ್ನು ಅರ್ಪಿಸಿ. ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಆರಾಧಿಸಿ ಉಪವಾಸಕ್ಕಾಗಿ ಪ್ರತಿಜ್ಞೆ ಮಾಡಿ. ವಿಷ್ಣುವಿಗೆ ಪರಿಮಳಯುಕ್ತ ಹೂವುಗಳು, ಹಣ್ಣುಗಳು ಮತ್ತು ಬಟ್ಟೆಗಳನ್ನು ಅರ್ಪಿಸಿ. ದೇಸಿ ಹಸುವಿನ ತುಪ್ಪದಿಂದ ಮಾಡಿದ ದಿಯಾ ಅನ್ನು ಬೆಳಗಿಸಿ ಆರತಿ ಮಾಡಿ ಮತ್ತು ವಿಷ್ಣುವಿನ ಮಂತ್ರಗಳನ್ನು ಪಠಿಸಿ. ದೇವತೆಗೆ ಹಣ್ಣುಗಳು, ಸಿಹಿ ತಿಂಡಿಗಳು ಮತ್ತು ಇತರ ನೈವೇದ್ಯಗಳನ್ನು ಅರ್ಪಿಸಿ. ಪೂಜೆಯ ನಂತರ ಕಾರ್ತೀಕ ಪೌರ್ಣಮಿ ಕಥೆಯನ್ನು ಪಠಿಸಿ. ಬಡವರಿಗೆ ದಾನ ಮಾಡುವುದು ಶುಭ ಶಕುನವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅನುಗ್ರಹವನ್ನು ತರುತ್ತದೆ. ಈ ರೀತಿ ನಾವು ಕಾರ್ತೀಕ ಪೌರ್ಣಮಿ ದಿವಸ ನಾವು ಪೂಜೆ ಮಾಡ್ಕೋಬೇಕಾಗುತ್ತದೆ. ಇನ್ನೊಂದು ಏನಂದರೆ, ಕಾರ್ತೀಕ ಮಾಸದಲ್ಲಿ ನದಿ ಸ್ನಾನ ಪೌರ್ಣಮಿ ದಿವಸನೇ ಅಲ್ಲ, ಕಾರ್ತೀಕ ಮಾಸದಲ್ಲಿ ಇಡೀ ಮಾಸ ನಾವು ನದಿ ಸ್ನಾನ ಮಾಡಿದರೆ ತುಂಬ ಒಳ್ಳೆಯದು. ನಮಗೆ ನದಿಗೆ ಹೋಗೋಕೆ ಆಗಲ್ಲ, ನಾವು ಎಲ್ಲೋ ಇದ್ದೀವಿ ಅಂತ ಅನಿಸಿದ್ರೆ ಗಂಗಾ ನಮ್ಮ ಹತ್ರ ಇರುತ್ತಲ್ವ, ಒಂದು ಬಾಟಲಲ್ಲಿ ನೀರು ಸಹ ತಗೊಂಡು ಅದು ನಾವು ಬಕೆಟಲ್ಲಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಸ್ನಾನ, ಅದು ಕೂಡ ನಮಗೆ ಗಂಗಾ ಸ್ನಾನ ಲೆಕ್ಕಕ್ಕೆ ಬರುತ್ತೆ. ಈ ರೀತಿ ಕಾರ್ತೀಕ ಮಾಸದಲ್ಲಿ ನಿಮಗೆ ಅನುಕೂಲ ಆದರೆ ನದಿ ಸ್ನಾನ ತುಂಬ ಒಳ್ಳೆಯದು. ಈ ರೀತಿ ನೀವು ಕಾರ್ತೀಕ ಪೌರ್ಣಮಿ ದಿವಸ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ನಾನು ಕಾರ್ತೀಕ ಪೌರ್ಣಮಿ ದಿವಸ ಮಿಸ್ ಮಾಡದೆ ಟೆಂಪಲ್ಗೆ ಹೋಗಿ ಹಂಗೆ ದೀಪ ಅಂಟಿಸಿ ಬರ್ತೀನಿ. ನೀವು ಸಹ ಯಾವ ದೇವಸ್ಥಾನಕ್ಕೆ ಹೋಗಿದ್ದೀರಾ ಅಂತ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಸಪೋರ್ಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.